ಊರಿನ ಎಲ್ಲ ಜನರು ಖುಷಿ ಆಚರಣೆ ಮಾಡತ್ತಾರ. ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಆಗಿರ್ತದೆ. ಅದಕ್ಕೆ ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಗುರುಗಳಿಗೂ ಹಿರಿಯರಿಗೂ ಎಲ್ಲರಿಗೆ ನನಗೆ ಈ ನನ್ನ ಫೇಸ್ಬುಕ್ ಮುಖಾಂತರ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ. ಮತ್ತು ನ್ಯಾಯಾಲಯಕ್ಕೂ ಧನ್ಯವಾದ ಹೇಳ್ತೀನಿ ನಾನು. ಯಾಕಂದ್ರೆ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಎಲ್ಲರೂ ಬದ್ಧ ಆಗಬೇಕು. ನ್ಯಾಯಾಲಯಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ನ್ಯಾಯಾಲಯ ಮೇಲೆ ನಮ್ಮ ನಂಬಿಕೆ ಇತ್ತು, ನ್ಯಾಯಾಲಯದಲ್ಲಿ ನಮ್ಮ ತೀರ್ಪು ಸಿಗುತ್ತೆ, ನಮ್ಮ ಪರ ಬರುತ್ತೆ ಅಂತೇಳಿ. ಇವತ್ತು ನಮ್ಮ ಪರ ಬಂದಿದೆ, ಅದಕ್ಕೆ ಎಲ್ಲರೂ ಖುಷಿ ವ್ಯಕ್ತಪಡಿಸ್ತಿದ್ವಿ. ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಆಗುತ್ತೆ. ತಾವೆಲ್ಲರೂ ಕಳ್ಕಳಿಯಿಂದ ಬರಬೇಕಂತ ನಾನು ಮನವಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಜಡ್ಜ್ಮೆಂಟ್ ಬರೋದಿತ್ತು, ನಮ್ಮ ನ್ಯಾಯಾಲಯ ಮೇಲೆ ಗೌರವ ಇತ್ತು. ನಾವು ನ್ಯಾಯಾಲಯ ಕಾನೂನು ನಾವು ತಲೆಬಾಗಿಸೋರು. ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ನಮ್ಮ ಪರ ಬಂದಿದೆ. ಅದಕ್ಕೆಲ್ಲ ಖುಷಿಯಿಂದ ಎಲ್ಲರಿಗೂ ಒಂದು ಗೊಂದಲ ಇತ್ತು, ಏನಾಗುತ್ತೆ ಅವರೆಲ್ಲ ಕಾರ್ಯಕ್ರಮ ಆಗಲ್ಲ, ಬರಗೂಡಲ್ಲ ಸ್ವಾಮಿಗೆ ಬರಗೂಡದಿಲ್ಲ ಬಸವ ಕಲ್ಯಾಣಕ್ಕೆ ಅಂತೇಳಿ ಅವ್ರ ಡಿಮಾಂಡ್ ಇತ್ತು. ಅದಕ್ಕೆ ನಮ್ಮ ಪರ ಆಗಿದೆ. ಕಾರ್ಯಕ್ರಮ ಮಾಡಲಿಕ್ಕೆ ಗುರುಗಳು ಬರಲಿಕ್ಕೆ ಅನುಮತಿ ಸಿಕ್ಕಿದೆ. ಅದಕ್ಕೆ ನಾನು ನ್ಯಾಯಾಲಯಕ್ಕೆ ತಲೆಬಾಗಿ ನಾನು ಸ್ವೀಕಾರ ಮಾಡ್ತೀನಿ ದಂಡ ಕಾನೂನಿಗೆ. ಈ ಕಾರ್ಯಕ್ರಮ ಅತಿ ಹೆಚ್ಚು ವಿಜೃಂಭಣೆಯಿಂದ ಎಲ್ಲ ಸಮಾಜ ಗುರುಗಳು, ಎಲ್ಲ ಜಾತಿಯ ಮುಖಂಡರು ಎಲ್ಲರೂ ಸೇರಿ ಬರ್ತಿದ್ದಾರೆ. 28 ತಾರೀಕು ಇದು ಸ್ಟಾರ್ಟ್ ಆಗೋದು ಗುಡಿಯಿಂದ, ಅಣ್ಣ ಬಸವಣ್ಣವ್ರ ಗುಡಿಯಿಂದ ಕಳಸ ಇಟ್ಕೊಂಡು ಕುಂಭ ಮೆರವಣಿಗೆ ಎಲ್ಲ 300ಕ್ಕೂ ಹೆಚ್ಚು ಸ್ವಾಮಿಗಳು ಬರ್ತಾರೆ. ಅದ್ರಾಗ ಸ್ವಾಮಿ ಭಜನೆ, ಚಳ್ಳಮು ಎಲ್ಲ ಸಾಂಸ್ಕೃತಿಕ ಕಲೆಗಳು ಒಂದಿಗೆ ಮೆರವಣಿಗೆ ಮುಖಾಂತರ ಅಕ್ಕಮಹಾದೇವಿ ಗ್ರೌಂಡಿಗೆ ಬರ್ತೇವೆ. ಅಕ್ಕಮಹಾದೇವಿ ಗ್ರೌಂಡ್ನಾಗ 3-3:30 ಗಂಟೆಯಿಂದ ಸ್ಟೇಜ್ ಕಾರ್ಯಕ್ರಮ ಚಾಲು ಆಗುತ್ತೆ. ಅದೇ ಇನ್ನೊಂದು ಗೊಂದಲ ಮಾತಾಡಲ್ದ ಪ್ಲೇ ಮಾಡಿದ ಅದೇ ಏನೇ ಕೇಳಲ್ಲ. ನಮ್ಮ ಬಸವ ಕಲ್ಯಾಣ ನಾಡಿನಾಗ ಗುರುಗಳು ಪಾದ ಬೀಳೋದು ಜೊರ್ರಿ ಇತ್ತು. ಅದಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಂತ ನಾವು ಖುಷಿ ಪಡ್ಲತ್ತೀವಿ ಎಲ್ಲರಿಗೆ. ಅವ್ರು ಬರ್ಗೂಡಲ್ಲ ಅಂತ ಡಿಮಾಂಡ್ ಇತ್ತು ಸರ್, ಬರಬಾರ್ದು ಅಂತೇಳಿ ನಮ್ಮ ಗುರುಗಳು ಬರೋದಿತ್ತು ಅಟ್ಟೆ. ಅವ್ರು ಬಂದು ಯಾರಿಗೆ ಹಿಂದೆ ನಾವು ಬೈದಿಂದ ನೋಡಿಲ್ಲ. ಅವಾಗ ಯಾವುದೋ ಕೆಲವು ವಿಷಯದಾಗ ಅವ್ರು ಅಂದಿದ್ದದ. ಅದ್ರ ಬಾದ ಒಂದು 2 ವರ್ಷದಿಂದ ನಾವು ಎಲ್ಲೂ ಯಾರ ಬಗ್ಗೆ ಮಾತಾಡಿದ್ದೇ ಕೇಳಿಲ್ಲ. ಅವ್ರು ಬರೀ ಧರ್ಮ, ಬಸವಣ್ಣವ್ರ ತತ್ವ ಸಿದ್ಧಾಂತ, ಈ ಸಿದ್ಧಾಂತಕ್ಕೆ ನಡೆದವರ ಗುರುಗಳು. ಆ ಗುರುಗಳು ಭಕ್ತರು ನಾವೆಲ್ಲ ಆಗಿ ಇಡೀ ನಾಡಿನ ಜನ, ಈ ನಾಡಿನಲ್ಲಿ ಮಹಾರಾಷ್ಟ್ರ, ಆಂಧ್ರ ಜನಕ್ಕೆ ಸಾಕಷ್ಟು ಸಾವಿರಾರು ಸಂಖ್ಯೆದಾಗ ಜನ ಸೇರ್ಲತ್ತದ. ಅದಕ್ಕೆ ಇದು ಸೇರಿ ಎಲ್ಲರ ಯಶಸ್ವಿಯಾಗಿ ಆಗತ್ತೆ ಕಾರ್ಯಕ್ರಮ ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೀನಿ. ಯಾವುದೇ ಗೊಂದಲ ಇಲ್ಲ. ಇವತ್ತು ನಾನು ಮೊನ್ನೆ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು ಇದಾಗಿದ ಮೇಲೆ ಎಲ್ಲ ಶಾಂತ ರೀತಿಯಲ್ಲಿ ಮಾಡ್ಕೊರ ಅಂತ ಹೇಳ್ಯಾರ. ನಾವು ಹೇಳಿದೆವು ನಮ್ಮ ಕಡೆಯಿಂದ ಯಾವುದೇ ಗೊಂದಲ ಆಗ್ಬಿಡಲ್ಲ. ನೀವು ಎದುರಾಳಿಗಳಿಗೆ ಅವ್ರು ಏನು ವಿರೋಧ ಮಾಡ್ಲತ್ತಾರ ಅವ್ರಿಗೆ ಹೇಳ್ರಿ, ನೀವು ನಮ್ಮ ಕಡೆಯಿಂದ ಏನು ಗೊಂದಲ ಆಗಲ್ಲ, ನಾವೆಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡ್ತೇವೆ ಅಂತೇಳಿ ನಾನು SP ಸಾಹೇಬ್ರಿಗೆ ಹೇಳಿದ್ದೀನಿ. ಅದಕ್ಕೆ ನಮ್ಮ ಹುಡುಗರಿಗಾಗಲಿ ಎಲ್ಲರಿಗಾಗಲಿ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ, ನಾವು ಕಾರ್ಯಕ್ರಮ ಮಾಡೋದಿದೆ. ನಮ್ದು ಯಾವುದೇ ಪ್ರಿಸ್ಟೇಜ್ ಇಲ್ಲ, ಯಾರ ವಿರುದ್ಧ ಇಲ್ಲ, ಯಾರ ಪರನೂ ಇಲ್ಲ. ನಾವು ಕಾರ್ಯಕ್ರಮ ಅಣ್ಣ ಬಸವಣ್ಣವ್ರ ನಾಡಿನಾಗ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತಿದೆ. ಆ ಸಮಾವೇಶ ಮಾಡೋದಿದೆ. ಆ ಸಮಾವೇಶ ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಒಳ್ಳೇದಾಯ್ತು ಅಂತ ಅಷ್ಟೇ ಡಿಸ್ಕಸ್ ಮಾಡಿ ಒಳ್ಳೆಯ ಕಾರ್ಯಕ್ರಮ ಆಗೋ ಥರ ಮಾಡ್ತೀವಿ ಅಂತೇಳಿ ನಾನು ಹೇಳಿ ಬಂದಿದ್ದೀನಿ. ತಾವೆಲ್ಲರೂ ಬರ್ತೀರಿ, ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಿ ಅಂತೇಳಿ ನಂಬಿಕೆ ಇದೆ. ಎಲ್ಲರಿಗೂ ತಮ್ಮ ಮುಖಾಂತರ ನಾನು ಧನ್ಯವಾದ ಹೇಳ್ತೇನೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.